ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ನಮ್ಮ ದಂಡಾಧಿಕಾರಿಗಳನ್ನ ಒಳಗೊಂಡು ಎಲ್ಲ 28 ಇಲಾಖೆಯ ಮುಖ್ಯಸ್ಥರು ಹಾಗೂ ನದಿಹರಳ್ಳಿ ಪಂಚಾಯಿತಿಯ 3 ಗ್ರಾಮದಿಂದ ಬಂದಂಥ ಎಲ್ಲ ಹಿರಿಯರೇ, ತಾಯಂದಿರೇ, ಅಕ್ಕ ತಂಗಿಯರೇ, ಬುದ್ಧಿಮಕ್ಕಳು, ಇದು ಭಾಷಣ ಮಾಡುವಂಥ ಕಾರ್ಯಕ್ರಮ ಅಲ್ಲ. ಇದು ನಿಮ್ಮ ಸಮಸ್ಯೆಗಳನ್ನು ಆಲಿಸ್ತಕ್ಕಂಥ ಕಾರ್ಯಕ್ರಮ. ಹೆಚ್ಚು ನಾನು ವೇಳೆಯನ್ನು ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡುವ ರೀತಿಯಲ್ಲಿ ನಾನು ಹೆಚ್ಚು ವೇಳೆಯನ್ನು ತಗೋತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮೂಲ ಉದ್ದೇಶ ಈ ಕಾರ್ಯಕ್ರಮದ್ದು ಅನೇಕ ಜನ ವೃದ್ಧರಿರ್ತಾರೆ, ವಯಸ್ಸಾದವರು ಇರ್ತಾರೆ, ಮಹಿಳೆಯರಿರ್ತಾರೆ, ಬಾಣಂತಿಯರಿರ್ತಾರೆ. ಇವರೆಲ್ಲ ತಮ್ಮ ಸಮಸ್ಯೆಯನ್ನು ತಾಲೂಕು ಕಚೇರಿಗೆ ಬಂದು, ತಹಸೀಲ್ದಾರ್ ಆಫೀಸಿಗೆ ಬಂದು, ಅಲ್ಲಿ ಅಧಿಕಾರಿಗಳು ಇರ್ತಾರೋ ಇಲ್ಲೋ, ಆ ವೇಳೆಯಲ್ಲಿ ಏನೋ ಮೀಟಿಂಗ್ ಹೋಗ್ತಾರೋ, ಅವ್ರು ಕಾಯ್ಕೊಂಡು ಕುತ್ಕೋಬಾರ್ದು. ಸರ್ಕಾರದ ಸರ್ಕಾರವನ್ನ ಮನೆ ಬಾಗಿಲಿಗೆ ತಗೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಅಸೆಂಬ್ಲಿಯಲ್ಲಿ ಬರ್ತಕ್ಕಂಥ 28 ಗ್ರಾಮ ಪಂಚಾಯತ್ ಕೂಡ ನಾವು ಇವತ್ತು ಹೋಗ್ತೇವೆ. ಪ್ರತಿಯೊಂದು ಇಲಾಖೆ 28 ಇಲಾಖೆ ಮುಖ್ಯಸ್ಥರು ಇರ್ತಾರೆ. ಯಾವುದೇ ಸಮಸ್ಯೆಗಳು ನಿಮಗೆ ಸ್ಥಳೀಯವಾಗಿ ಪರಿಹಾರ ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮನೆ ಬಾಗಿಲು ತಂದಿದ್ದೀವಿ. ನಾನು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದೀನಿ. ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ, ಇಲ್ಲೇ ಪರಿಹರಿಸ್ತಕ್ಕಂಥ ಸಮಸ್ಯೆಗಳಿದ್ರೆ, ಸುಮಾರು 100ಕ್ಕೆ 70% ಸಮಸ್ಯೆಗಳು ಸಣ್ಣ ಪುಟ್ಟವೇ ಇರ್ತವೆ. ಅವರಲ್ಲೇ ಪರಿಹಾರ ಕೊಡಬೇಕು. ಇನ್ನು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಉದಾಹರಣೆಗೆ ಬ್ರಿಡ್ಜ್ ಮಾಡಬೇಕು, ರೋಡ್ಗಳು ಹಾಕಬೇಕು, ಕೋಟಿ ಗಂಟೆ ಖರ್ಚಿದ್ದಂಥದಕ್ಕೆ ಇಲ್ಲಿ ನಿರ್ಧಾರ ತಗೊಳ್ಳೋಕ್ಕಾಗ್ತದೆ. ಅಂತ 30% ಮಾತ್ರ ನಾವು ಅದಕ್ಕೆ ಹಿಂಬರವನ್ನು ಕೊಟ್ಟು ಯಾವ ರೀತಿ ಅದನ್ನು ಮಾಡ್ತೀವಿ ಅನ್ನೋದನ್ನು ತಮಗೆ ಮನಮುಟ್ಟುವ ರೀತಿಯಲ್ಲಿ ಅದಕ್ಕೆ ನಿಮ್ಗೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ. ಆದರೆ ನಾನು 4 ಗ್ರಾಮ ಪಂಚಾಯತಿಯಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ವಿ. ಮೊದಲನೇದಾಗಿ ನನ್ನ ಹುಟ್ಟೂರು ಹುಡುಗೂರಲ್ಲಿ ಮಾಡಿದ್ವಿ. ಅಲ್ಲಿ ಕೂಡ ಎಷ್ಟೋ ಹಿಂಬರ ಬಂದಿರಲಿಲ್ಲ. ಆದರೆ ಹೋದ್ಸರಿ ನಾವು ಹುಟ್ಟೂರಲ್ಲಿ ಈ ಒಂದು ಜನಪದ ಕಾರ್ಯಕ್ರಮ ಮಾಡಿದಾಗ ಹುಡುಗರಿಗೆ ಯಾವ್ದು ಬಂದ್ ಮಾಡಿ ಕೊಡೋದ್ರೆ ಹುಡುಗರಿಗೆ ಎಲ್ಲ ಹಿಂಬರಗಳು ಬಂದಿದ್ದಾರೆ. ಇನ್ನು 3 ಪಂಚಾಯತಿಗೆ ಬಂದಿಲ್ಲ. ಪ್ರತಿಯೊಂದು ಸಮಸ್ಯೆಗೂ ಅವ್ರಿಗೆ ಸಮರ್ಥವಾದ ಒಂದು ಉತ್ತರವನ್ನು ನಾವು ಕೊಡಲೇಬೇಕು, ಹಿಂಬರವನ್ನು ಕೊಡಲೇಬೇಕು ಅಂತ ಮತ್ತೊಮ್ಮೆ ನಾನು ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಡ್ತೇನೆ. ನಿಮಗೆ ಕೊಟ್ಟಂತ ಪ್ರತಿಯೊಂದು ಸಮಸ್ಯೆಗೂ ಪ್ರತಿಯೊಂದು ಪ್ರಪೋಸಲ್ಗೂ ನಿಮಗೆ ಉತ್ತರ ಸಿಗ್ತೈತಿ, ಹಿಂಬರ ಸಿಗ್ತೈತಿ. ಕೆಲಸ ಆಗೈತೆ ಅಂದ್ರೆ ಆಗೈತೆ ಅಂತ ಬರೋತಿ, ಆಗಿಲ್ಲ ಅಂದ್ರೆ ಇದು ಏನು ಮಾಡಿದ್ರೆ ಆಗ್ತೈತಿ, ಯಾಕೆ ಈಗ ಕಾನೂನಾತ್ಮಕ ತೊಡಗೈತೋ ಅಥವಾ ತಾಂತ್ರಿಕ ದೋಷ ಇತ್ತು, ಅದು ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನೋದು ಕೂಡ ನಿಮಗೆ ಅದಕ್ಕೆ ಪರಿಹಾರ ಮತ್ತು ಹಿಂಬರ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಹೆಚ್ಚು ಮಾತಾಡಬೇಕು. ನಮ್ಮ ಶಿಕ್ಷಣದ ವಿಚಾರವಾಗಿ ನಮ್ಮ ಸಮಾಜ ನಿರ್ಮಾಣ ಮಾಡಬೇಕು. ನಾವೆಲ್ಲ ಅಣ್ಣ ತಮ್ಮಂದರಾಗಿ, ಅಕ್ಕ ತಂಗಿಯರಾಗಿ, ಮನುಷ್ಯರಾಗಿ ಬಾಳಲಿಕ್ಕೆ ಯಾವಾಗ ಸಾಧ್ಯ, ಸಮಾನತೆ ಯಾವಾಗ ಸಾಧ್ಯ ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ಶಿಕ್ಷಣ ಬಂದಾಗ, ಒಳ್ಳೆ ಗುಣಮಟ್ಟದ ಶಿಕ್ಷಣ ಬಂದರೆ ಅದಕ್ಕೆ ಸಮಾನತೆ ಬರುತ್ತೆ ಅನ್ನೋ ಉದ್ದೇಶದಿಂದ ನಾನು ಕೂಡ ಒಂದು ಎಲ್ಲ ಅನುದಾನವನ್ನು ಶಿಕ್ಷಣಕ್ಕೆ ಮೀಸಲಾಗಿದ್ದೀನಿ. ನಿಮ್ಮ ನದಿಹರಳಿಗೆ ಈಗಾಗಲೇ 3 ಸ್ಮಾರ್ಟ್ ಕ್ಲಾಸನ್ನು ಕೊಟ್ಟಾಗಿದೆ. ಈಗ ಇನ್ನೂ ಕೇವಲ 15 ದಿವಸದಲ್ಲಿ ಏನು ಸ್ಪರ್ಧಾತ್ಮಕ ಪರೀಕ್ಷೆ ತಾವು ತಹಸೀಲ್ದಾರ್ ಆಗಬೇಕು, ಜಿಲ್ಲಾಧಿಕಾರಿಗಳ ನಮ್ಮ ಮಕ್ಕಳು ಅನ್ನೋ ಉದ್ದೇಶದಿಂದ ಎಲ್ಲ ಗ್ರಾಮಕ್ಕೂ ಕೂಡ ನಮ್ಮ ತಾಲೂಕಿನಲ್ಲಿ ಬರ್ತಕ್ಕಂಥ 90 ಗ್ರಾಮಕ್ಕೂ ಕೂಡ ಡಿಜಿಟಲ್ ಲೈಬ್ರರಿಯನ್ನು ಇಲ್ಲಿ ಕೇವಲ 15-20 ದಿವಸದಲ್ಲಿ ಅಳವಡಿಕೆ ಆಗ್ತದೆ. ಅದರ ಸದುಪಯೋಗ ಅವರ ಪಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಈ 3 ಗ್ರಾಮದಲ್ಲಿ ಸುಮಾರು ನಮ್ಮ ಗ್ಯಾರಂಟಿಗಳ ವಿಚಾರದಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಸುಮಾರು 1050 ಜನಕ್ಕೆ ಇಲ್ಲಿ ಗೃಹಲಕ್ಷ್ಮಿ ತಿಂಗಳಿಗೆ 2,000 ಬರುತ್ತೆ. ಈ 3 ವರ್ಷದಲ್ಲಿ ಸುಮಾರು 6,30,00,000 ರೂಪಾಯಿಗಳನ್ನ ನಮ್ಮ ತಾಯಂದರಿಗೆ ನಮ್ಮ ಸರ್ಕಾರದಿಂದ ಬಂದಿದೆ. ಒಂದೊಂದು ಮನೆಗೂ ಕೂಡ ಬಡ ಮನೆಗೆ ಬಿಪಿಎಲ್ ಇರ್ತಕ್ಕಂಥ ಮನೆಗೆ ನಮ್ಮ ಅವಧಿಯಲ್ಲಿ, ನಮ್ಮ ಸರ್ಕಾರದ ಅವಧಿಯಲ್ಲಿ ಪ್ರತಿ ಮನೆಗೂ ಕೂಡ 3 ಲಕ್ಷ ರೂಪಾಯಿವರೆಗೂ ನಿಮಗೆ ಬಡವರಿಗೆ, ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಮತ್ತು ಶ್ರೀಮಂತರಿಗೂ ಕೂಡ ಕರೆಂಟ್ ಫ್ರೀ ಇದೆ. ಪ್ರತಿಯೊಬ್ಬರಿಗೂ ಕರೆಂಟ್ ಫ್ರೀ ಇದೆ. ಜೊತೆಗೆ ಬಡವರಿಗೆ ಏನೋ ಅನ್ನಭಾಗ್ಯ ಅಂತ ಇದೆ, ಅದು ಕೂಡ ಅಕ್ಕಿ ಎಲ್ಲ ಕಡೆ ಬರ್ತಾ ಇದೆ.
ಮೂಲ ಉದ್ದೇಶ ಈ ಪಂಚ ಗ್ಯಾರಂಟಿ ಏನು ಅಂತಂದ್ರೆ ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂಥ ಮೇಲೆ ತರತಕ್ಕಂಥ ಉದ್ದೇಶ ನಮ್ಮ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಆಶೆ ಆಗಿದೆ. ಆದ್ರಿಂದ ಈ ಒಂದು ಗ್ಯಾರಂಟಿಗಳಿಂದ ಸುಮಾರು 1 ಕೋಟಿಗೂ ಹೆಚ್ಚು ಜನ ಬಡತನ ರೇಖೆಗಿಂತ ಮೇಲೆ ಬಂದಿದ್ದಾರೆ ಅಂತಂದ್ರೆ ಅದು ಇಡೀ ಜಗತ್ತಿನಲ್ಲೇ ಯಾವ ಸಾಧನೆ ಮಾಡಿರ್ತಕ್ಕಂಥ ಸಾಧನೆ. 1 ಕೋಟಿ ಜನರನ್ನ ಬಡತನ ರೇಖೆಯಿಂದ ಮೇಲೆ ತರತಕ್ಕಂಥ ಪುಣ್ಯದ ಕಾರ್ಯ ಈ ಪಂಚ ಗ್ಯಾರಂಟಿ ಮಾಡಿದೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಾ ಹೆಚ್ಚು ವೇಳೆ ಇರುವಂತಹ ನಿಮ್ಮ ಮನವಿಗಳನ್ನ ಆಹ್ವಾನ ಮಾಡಿ ಅವ್ರನ್ನ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಧನ್ಯವಾದಗಳು.